ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸೆಮಿ ರಿಷ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಬೆಳಿಗ್ಗೆನೆ ಸೌಂಡೆಲ್ಲ ಹೋಗಿಬಿಟ್ಟಿದೆ, ಯಾಕೆಂತೇಳಿದ್ರೆ ಇಲ್ಲಿ ಫುಲ್ ಚಳಿ ಆಯಿತಾ ಕೊಡಗಲ್ಲಿ. ಸೊ ಇವತ್ತು ಡೇ ಇನ್ ಮೈ ಲೈಫ್ ವಿಡಿಯೋ ಮಾಡುವ ಅಂತ ನಿಮ್ಮ ಮುಂದೆ ಬಂದಿದ್ದೇನೆ. ಆ್ಯಕ್ಚುಲಿ ನಾನು ಡ್ರೆಸ್ ಎಲ್ಲ ವೇರ್ ಮಾಡಿದ ಮೇಲೆ ಹೇರೆಲ್ಲ ಆಯಿತು, ಮೇಕಪ್ ಎಲ್ಲ ಮಾಡಿದ ಮೇಲೆ ತುಂಬ ಚಳಿಯಾದ ಕಾರಣ ಸ್ಕೂಟಿಯಲ್ಲಿ ಹೋಗುವಾಗ ತುಂಬ ಚಳಿ ಆಗ್ತಾಯಿದೆ. ಸೊ ಇನ್ನು ಇದನ್ನೆಲ್ಲ ವೇರ್ ಮಾಡಿ ನಾನು ಹೋಗ್ತೇನೆ ಡ್ಯೂಟಿಗೆ. ಸೊ ಗೈಸ್, ನೆಕ್ಸ್ಟ್ ಇದೆಲ್ಲ ಹಾಕಿ ಹೋಗುವಂಥ ಪ್ಲ್ಯಾನಲ್ಲಿದ್ದೀನಿ. ಯಾಕೆಂದರೆ ಇಲ್ಲಿ ಚಳಿ ತಡ್ಕೊಳ್ಳೋಕ್ಕಾಗ್ತಿಲ್ಲ. ಬೆಳಿಗ್ಗೆನೇ 7 ಗಂಟೆಗೆ ಲ್ಯಾಬ್ಗೆ ತಲುಪಬೇಕು. ತುಂಬ ಲೇಸಿ ಆಗ್ತಿದೆ ಹೋಗೋಕ್ಕೆ, ಆದರೂ ಏನು ಮಾಡೋದು, ಸ್ವಂತ ಲಾಭಲ್ಲ, ಹೋಗಲೇಬೇಕು. ಸೊ ನಂದು ಆಯಿತು ಗೈಸ್, ಇನ್ನು ನಾನು ಹೊರಡುದೇ ಬಾಕಿ, ಅಲ್ಲಿಂದ ನೋಡುವ. ಗೈಸ್, ನಾಪಕ್ಕಂತೂ ಬೆಳಿಗ್ಗೆ ನೋಡೋಕ್ಕೇನೆ ಆಗಲ್ಲ, ಅಷ್ಟು ಸೈಲೆಂಟ್ ಆಗಿಬಿಟ್ಟಿದೆ. ಜನರೇ ಕಮ್ಮಿ ಇದ್ದಾರೆ ಇಲ್ಲಿ. ಜನ ಸೇರೋದು ಮಿನಿಮಮ್ 10 ಗಂಟೆಯಿಂದ ಮೇಲೆ ಅಷ್ಟೇ. ಸೊ ಗಾಯ್ಸ್, ಇದು ನನ್ನ ಲ್ಯಾಬ್ ಆಯಿತಾ. ಇವಾಗ ನಾನು ಶೆಟ್ರು ಓಪನ್ ಮಾಡಬೇಕು. ತುಂಬ ಕಷ್ಟ ಇದೆ ಇದು ಓಪನ್ ಮಾಡೋಕ್ಕೆ. ಫುಲ್ ಕಷ್ಟ ಆಯಿತು. ಚಳಿ ಅಂತೂ ತಡ್ಕೊಳ್ಳೋಕ್ಕೇ ಆಗ್ತಾಯಿಲ್ಲ. ಗೈಸ್, ಇದು ನೋಡಿ, ಇದು ನನ್ನ ಲ್ಯಾಬಿಗೆ ಫೋಟೋ ನಂದೇ ಹಾಕಿದ್ದೀನಿ. ಯಾಕೆಂತ ಹೇಳಿದ್ರೆ ನಂದೊಂದು ಡ್ರೀಮ್ ಇತ್ತು. ಸೊ ನಾವು ಯಾವುದೇಂದು ಡ್ರೀಮ್ ಸಕ್ಸಸ್ ಮಾಡಬೇಕಾದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ ಆಯಿತಾ. ಲ್ಯಾಬ್ ಅಂತೂ ಇವತ್ತು ಬಂದಮೇಲೆ ಕ್ಲೀನೇ ಮಾಡಲ್ಲ. ಯಾಕೆಂತ ಹೇಳಿದ್ರೆ ನಿನ್ನೆ ತುಂಬ ಚಳಿ ಇದ್ದ ಕಾರಣ ಸಂಜೆನೇ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದೇನೆ. ಮತ್ತು ಸುಮ್ಮನೆ ಬೆಳಿಗ್ಗೆ ಒಂದು ರೆಸ್ಟ್ ಮಾಡುವಂತ. ಹಾಗೆ ಬೆಳಿಗ್ಗೆ ಬಂದ ತಕ್ಷಣ ಡೈಲಿ ಒಂದು ಟೀ ಮಸ್ಟ್ ನನಗೆ. ಯಾಕೆಂತ ಹೇಳಿದ್ರೆ ಮನೆಯಿಂದ ಏನೂ ಕುಡಿಯೋದು ಬಂದಿದ್ದೇನೆ ಅಲ್ವಾ. ಸೊ ಟೀ ಮಾಡುವಾಗ ಒಂದು ಕೆಟ್ಟಲು ತಂದಿದ್ದೇನೆ. ಕೆಟ್ಟೆಲ್ಲ ಆಲ್ರೆಡಿ ಇತ್ತಾಯ್ತಾ. ಸೊ ನಾನು ಟೀ ಪೌಡರ್ ಎಲ್ಲ ಇದರಲ್ಲಿ ಸ್ಟೋರ್ ಮಾಡಿದ್ದೇನೆ. ಇದು ನನ್ನ ಗೆಳತಿ ಗ್ಲಾಸ್ ಆಯಿತಾ. ಮತ್ತು ಹಂಗೆ ಟೀ ಮಾಡುವ. ಬ್ಲ್ಯಾಕ್ ಟೀ ಇಷ್ಟ ಇರುವವರು ಕಮೆಂಟ್ ಮಾಡಿ ಆಯಿತಾ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಗೈಸ್, ಟೀ ರೆಡಿಯಾಗಿದೆ. ನಂತರ ನನಗೆ ಬೇಕಾಗಿರೋದು ಬಿಸ್ಕೆಟ್. ನಾನು ಯಾವಾಗಲೂ ಬಿಸ್ಕೆಟ್ ಇಂಡಿಯನ್ ಬೇಕ್ರಿ ಇದೆಯಲ್ಲ ನಮ್ಮ ಪಕ್ಕದಲ್ಲೇ ಇರೋದು, ಅಲ್ಲಿಂದ ಬಿಸ್ಕೆಟ್ ತಂದು ಬಿಸ್ಕೆಟ್ ತಿಂತೇನೆ. ಬಿಸ್ಕೆಟ್ ಗೈಸ್, ಇದನ್ನೆಲ್ಲ ನಾನು ತಿಂತಾ ಇದ್ದೀನಿ ಆಯಿತಾ. ಸೊ ಗೈಸ್,
ಶುಗರ್ ಕಮ್ಮಿನೇ ನಾನು ಯಾವತ್ತೂ ಸಹ ಹಾಕೋದು, ನನಗೆ ಶುಗರ್ ಅಷ್ಟು ಇಷ್ಟ ಇಲ್ಲ. ಹೆಲೋ ಗೈಸ್, ಅದರ ಮಧ್ಯದಲ್ಲಿ ನನಗೆ ಹುಷಾರಿರಲಿಲ್ಲ ಆಯಿತಾ. ಸೊ ನಾನು ಮಡಿಕೇರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ನನ್ನ ಫ್ರೆಂಡ್ ಇದ್ದಾಳೆ ಅನು ಅಂತ, ಅವಳನ್ನ ಮೀಟಾಗಿ ಹಾಸ್ಪಿಟ್ಲಿಗೆ ತೋರಿಸಿ ಹೋಗುವ ಅಂತೇಳಿ ಬಂದಿದ್ದೇನೆ. ಫಸ್ಟು ನಮ್ಮ ಇಲ್ಲಿ ಹಳೆ ಹಾಸ್ಪಿಟ್ಲಲ್ಲಿ ಔಟ್ ಪೇಷಂಟನ್ನೆಲ್ಲ ನೋಡ್ತಿದ್ರು. ಇವಾಗ ಹೊಸ ಹಾಸ್ಪಿಟ್ಲ್ ಆಯಿತಾ, ಇಲ್ಲಿ ಔಟ್ ಪೇಷಂಟ್ನ ನೋಡ್ತಾ ಇಲ್ಲ. ಗೈಸ್, ಹಾಗೆ ಕರೆಕ್ಟು 1 o'clock ಆಯ್ತು ಇಲ್ಲಿ ರೀಚ್ ಆಗಿರೋದು. ಸೊ ಲಂಚ್ ಬ್ರೇಕ್ 2 PM ತನಕ ಇಲ್ಲೇ ವೇಟ್ ಮಾಡಬೇಕು ಇನ್ನು. ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಿದ್ದೀನಿ ಆಯಿತಾ. ಮೆಡಿಸಿನ್ ಇಷ್ಟೇ ಕೊಟ್ಟಿದ್ದೀನಿ ನಾನು. ಹ್ಯಾಂಡ್ ಬ್ಯಾಗ್ ಏನು ತಗೊಬರಲಿಲ್ಲ ಇವತ್ತು. ಸೊ ಗೈಸ್, ಡೇ ಇನ್ ಮೈ ಲೈಫ್ ಅಂತೇಳಿ ಯಾವುದೇ ವಿಡಿಯೋ ಇನ್ಕ್ಲೂಡ್ ಮಾಡೋಕ್ಕಾಗಿಲ್ಲ. ನಿಮ್ಗೆ ಗೊತ್ತಲ್ಲ, ನಾನು ಮಧ್ಯದಲ್ಲಿ ಹುಷಾರಿಲ್ಲ ಅಂತೇಳಿ ಹಾಸ್ಪಿಟ್ಲ್ ಹೋಗಿದ್ದೆ. ಇದುವರೆಗೆ ಊಟ ಸಹ ಮಾಡಲಿಲ್ಲ. ಸೊ ಇನ್ನೊಂದು ವಿಡಿಯೋದಲ್ಲಿ ಕಾಣುವ. ಬಾಯ್ ಬಾಯ್.